ಎಲ್ಲರಿಗೂ ನಮಸ್ಕಾರ. ಮೂಡಲ್ಕಿರಣ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಒಂದು ವಿಶೇಷ ವರದಿ ಮತ್ತು ವಿಶೇಷ ದುಬೈಯಿಂದ ಒಂದು ನೇರ ಧ್ವನಿಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ಏನು ಇಸ್ರೇಲ್ ಇರಾನ್ ಸಂಘರ್ಷದಿಂದ ದುಬೈಯಲ್ಲಿ ಸಿಲುಕಿದ್ದ ಹಲವು ಭಾರತೀಯರು, ಅದರಲ್ಲೂ ಕನ್ನಡಿಗರ ಸಹಿತ 3 ದಿನಗಳ ನಂತರ ಬೆಂಗಳೂರಿಗೆ ವಾಪಸ್ಸಾಗಿರುವುದು. ಇದರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಅನೇಕರು ತಾಯ್ನಾಡಿಗೆ ಮರಳಲು ಸಹಕಾರ ಮಾಡಿದಂತಹ ಏನು ಆ ಯುದ್ಧದ ಭೀತಿಯ ವಾತಾವರಣದಿಂದ ಪಾರಾದ ಸಂತಸ ಕೂಡ ವ್ಯಕ್ತಪಡಿಸಿರೋದು. ಆದರೆ ವಿಶೇಷವಾಗಿ ನಾವು ಹೇಳ್ಬೇಕಾದ್ರೆ ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ದುಬೈ ಲೋಕ್ ಅಂತ ಹೆಸರು ಪಡೆದಿರುವ ಅವರು ನಮ್ಮ ಕನ್ನಡಿಗರನ್ನ ಅಲ್ಲಿ ಏನು ದುಬೈಯಲ್ಲಿ ಸಿಲುಕಾಗಿರೋ ವಿಮಾನ ನಿಲ್ದಾಣದಲ್ಲಿರೋರು, ಅವರಿಗೆ ಊಟದ ವ್ಯವಸ್ಥೆ, ಅವ್ರ ಜೊತೆಗೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಕೂಡ ಸೇರಿದ್ದಾರೆ ಅಂತ ಹೇಳ್ಬೋದು. ಆ ಡ್ರೋನ್ ಪ್ರತಾಪ್ ಅವರ ಜೊತೆಗೆ ಈಗ ನಾವು ನೇರ ಧ್ವನಿಯನ್ನ, ಏನು ಅಲ್ಲಿನ ವಾಸ್ತವ ಸ್ಥಿತಿಯನ್ನ ನಾವು ನಿಮ್ಮ ಮುಂದೆ ಅವರ ಧ್ವನಿ ಮುಖಾಂತರ, ಇನ್ನು ದುಬೈ ಲೋಕ್ ಮತ್ತೆ ಡ್ರೋನ್ ಪ್ರತಾಪ್ ಅವರ ಒಂದು ಧ್ವನಿ ಮುಖಾಂತರ ಕೂಡ ಇಲ್ಲಿ ನಾವು ನೇರ ಎಲ್ಲಿ ಏನಾಗ್ತಾ ಇದೆ, ಈಗ ಹೇಗಿದ್ದಾರೆ, ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಯಾವ ತರ ವ್ಯವಸ್ಥೆ ಮಾಡಿದೆ, ಅಲ್ಲಿ ದುಬೈ ಲೋಕ ಅವರು ವಿಶೇಷವಾಗಿ ಅವರಿಗೆ ಯಾವ ತರ ವ್ಯವಸ್ಥೆ ಮಾಡ್ತಿದ್ದಾರೆ, ಯಾವ ತರ ಸರ್ವಿಸ್ ಮಾಡ್ತಿದ್ದಾರೆ, ನಮ್ಮ ಅವನಿ ಹೋಬಳಿಯ ದುಬೈ ಲೋಕ್ ಅಂತ ಹೆಸರು ಪಡೆದಿರುವ ಅವರಿಂದಾನೇ ಈ ಧ್ವನಿಯನ್ನ ಕೇಳೋಣ ಬನ್ನಿ. ಈಗ ಯಾವ ತರ ಸಿಚುವೇಶನ್ ಇದೆ, ಅವರ ಒಂದು ವಾಯ್ಸ್ ಇದೆ. ದುಬೈಯಿಂದ ನೇರ ನಿಮ್ಮ ಅಕಾಮಿಡೇಷನ್ ಇದೀವಿ. ಮತ್ತೆ ಎಲ್ಲ ಲೋಕಲ್ ಸಂಘದವರು ಕನ್ನಡಿಗರು ಬಹಳಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾವ್ದೇ ರೀತಿ ಸಪೋರ್ಟ್ ಬೇಕಾದ್ರೂ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ. ಸೊ ಆ ಲೆವೆಲ್ಗೆ ಏನ್ ಪ್ರಾಬ್ಲಮ್ ಆಗಿ ನಾರ್ಮಲ್ ಆಗಿ ಇದೆ. ಸೊ ಅವರೇ ಇದಾರೆ ಸ್ವತಃ ಪ್ರತಾಪ್ ಅವರು, ಅವ್ರ ಹತ್ರ ಮಾತಾಡಿ ದಯವಿಟ್ಟು. ಪ್ರತಾಪ್ ಅವರೇ ನಮಸ್ತೆ. ನಮಸ್ಕಾರ. ನಮಸ್ತೆ. ನಿಮ್ದೆಲ್ಲ ನಾವು ಮಾಧ್ಯಮದಲ್ಲಿ ನೋಡ್ತಿದೀವಿ. ಅಲ್ಲಿ ನಮ್ಮ ದುಬೈ ಲೋಕ್, ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಹಾವನಿ ಸಂಬಂಧಪಟ್ಟಂತ ದುಬೈ ಲೋಕ್ ಅವರು ಇದ್ದಾರೆ ನಿಮ್ ಜೊತೆ. ಹೇಗಿದೆ ಸರ್ ವಾತಾವರಣ, ಹೇಗಿದೆ ನಿಮ್ಗೆ? ದುಬೈ ಲೋಕ ಅವರು ಯಾವ ರೀತಿ ಸಹಾಯ ಮಾಡ್ತಿದ್ದಾರೆ? ಅವರಿಂದ ನಿಮ್ಗೆ ಏನಾದ್ರೂ ಸಹಾಯ ಸಿಗ್ತಾ ಇದೆಯಾ? ಇಲ್ಲ ನಿಮ್ಮ ಅಲ್ಲಿ ಆ ವಿಚಾರಗಳ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ತಿಳಿಯಲ್ಬೇಕು ಸರ್. ಖಂಡಿತ ಹೇಳಿ. ದುಬೈ ಲೋಕ ಅವರು ಕೂಡ ಒಬ್ರು ನಾನು ಬಂದಾಗೆಲ್ಲ ಏರ್ಪೋರ್ಟ್ ಗೆ ಬಂದು ವೆಲ್ಕಮ್ ಮಾಡ್ತಾರೆ ನನ್ನ. ಓಕೆ. ಇಲ್ಲೆಲ್ಲ ಸಾಕಷ್ಟು 15 ವರ್ಷ ಎಲ್ಲ ಮಾಡಿದ್ದಾರೆ ನಿಮ್ಮ ಕೋಲಾರದ ಮುಳಬಾಗಿಲು ಹುಡುಗ ಅವರು. ಹೌದು. ಜೊತೆಗೆ ಅವರು ಕೂಡ ಒಬ್ರು ರೈತರು ಫ್ಯಾಮಿಲಿಯಿಂದ ಬಂದವರು. ಹೌದು. ಇಲ್ಲಿ ಮುಖ್ಯವಾಗಿ ಬಂದ ಫ್ಯಾಮಿಲಿ ಅಂದ್ರೆ ಬಳ್ಳಾರಿ, ಸ್ವಲ್ಪ ಏನೋ ಒಂದು ಸೇವಿಂಗ್ಸ್ ಇಟ್ಕೊಂಡು ಬಡ್ಜೆಟ್ ಟೂರಿಸಂ ಅಲ್ಲಿ ಬಂದಿರೋರು ಪಾಪ ಫಸ್ಟ್ ಟೈಮ್ ದುಬೈಗೆ, ಶಾರ್ಜಾಗೆಲ್ಲ. ಅವ್ರಿಗೆ ಏನ್ ಭಯ ಆಯ್ತಾದ್ರು ಆದ್ರೆ, ಬಟ್ ಇಲ್ಲಿ ಪ್ಯಾನಿಕ್ ಆಗುವಂತದ್ದು ಏನೂ ಆಗಿಲ್ಲ. ಓಕೆ. ದುಬೈ ಸೇಫ್ ಆಗಿದ್ದಾರೆ. ಅವ್ರಿಗೆ ಏನು ಊಟದ ವ್ಯವಸ್ಥೆ ಏನ್ ಸರ್ಕಾರ ಹೋಟ್ಲು ಕೊಡ್ಬೇಕು ಅಂತ ಹೇಳಿದೆ. ಓಕೆ. ಜೊತೆಗೆ ಇರೋರ್ಗೆ ಯಾವ್ದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಗವರ್ಮೆಂಟ್ ಕೂಡ ಮಾತಾಡ್ತಾ ಇದೀವಿ ನಿರಂತರವಾಗಿ, ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್, ಇಂಡಿಯನ್ ಎಂಬಾಸಿಗೆ. ಇವ್ರಿಗೆ ಆದಷ್ಟು ಬೇಗ ಇಂಡಿಯಾ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಆಮೇಲೆ ನೆನೆಯಿಂದ 1-2 ಹಿಂಗ್ ಬರ್ತಾ ಇದೆ. ಫಸ್ಟ್ ಎಮರ್ಜೆನ್ಸಿ ಇರೋರ್ಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ದೀಪೇಶ್ವರ್ ಅವರು ಕೂಡ ಇದರಲ್ಲಿ ಬಹಳ ಮುತುವರ್ಜಿ ಮಾಡ್ತಾ ಇದ್ದಾರೆ. ಕೂಡ ಕಾಲ್ ಮಾಡಿ ವುಮನ್ ಇಂದ ಏನಾದ್ರು ಕರೆತರ್ಬೋದಾ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಸರ್, ಹೇಗೆ ಅಲ್ಲಿ ಏನಾದ್ರು ಅಂತದೇನಾದ್ರು ನಿಮ್ಗೆ ಅನಿಸ್ತಾ ಇದೆಯಾ ಸರ್, ನೀವಿರೋ ಕಡೆ? ಊಟದ ವ್ಯವಸ್ಥೆ, ನೀರು ಅಲ್ಲ, ಊಟ ತಿಂಡಿ ನೀರಿನ ವ್ಯವಸ್ಥೆ ಏನಾದ್ರು ಕೊರತೆ ಇದೆಯಾ ಅಲ್ಲಿ? ಇಲ್ಲ. ಇಲ್ಲಿ ಕನ್ನಡ ರೆಸ್ಟೋರೆಂಟ್ಸ್ ಇದೆ, ಬಹಳಷ್ಟು ಹೋಟೆಲ್ಗಳನ್ನ ನಡೆಸ್ತಾರೆ. ಅವ್ರ ಕಡೆ ಬೆಂಗಳೂರು ಬಾಡೂಟ ಅವರು ಬೆಳಿಗ್ಗೆ ತಿಂಡಿ ಅವರೇ ಕಳಿಸಿದ್ರು ಪಾಪ ಎಲ್ರಿಗೂ, ಒಂದು 60-70 ಜನಕ್ಕೆ ಫ್ರೀ ಆಗಿ. ಓಕೆ. ರಾತ್ರಿ ಬೇಕು ಅಂತ ಹೇಳಿ ಅಂತ ಹೇಳಿದ್ರೆ ಇಲ್ಲಿ ಕನ್ನಡಿಗರು ಬಹಳ ಮುಖ್ಯವಾಗಿ ಅಲ್ಲ, ನಿಮ್ ಜೊತೆ ಕರ್ನಾಟಕ ಸರ್ಕಾರ ಟೋಟಲ್ ಆಗಿ ನಿಮ್ ಕಮ್ಯುನಿಕೇಶನ್ ಇದೆ ಅಲ್ವಾ ಸರ್? ಕಮ್ಯುನಿಕೇಶನ್
ನಮ್ಮ ಕನ್ನಡಿಗರಿಗೆ ಯಾವುದೇ ರೀತಿಯಾದಂತ ಅಲ್ಲಿ ತೊಂದರೆ ಇಲ್ಲ. ಸದ್ಯಕ್ಕಂತೂ ಇಲ್ಲ. ಎಲ್ರು ಗ್ರೂಪ್ ಮಾಡಿದೀವಿ, ಹೆಲ್ಪ್ ಲೈನ್ ಓಪನ್ ಮಾಡಿದೀವಿ ನಮ್ಮ ತಂಡದಿಂದ. ಓಕೆ. ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ಡ್ರೋನ್ ಪ್ರತಾಪ್ ಅವರೇ, ನಿಮ್ಮ 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 ಧ್ವನಿ ನಮ್ಮ ಒಂದು ಚಾನಲ್ಗೆ ಕೊಟ್ಟಿರೋದಕ್ಕೆ, ಅಲ್ಲಿನ ವ್ಯವಸ್ಥೆ ಅಂದ್ರೆ ಏನು, ಅಲ್ಲಿ ಒಂದು ಸ್ವಲ್ಪ ಏನೋ ಇದು ಆಗ್ತಾ ಇದೆ ದುಬೈದಲ್ಲಿ ಅಂದ್ರೆ ಸ್ವಲ್ಪ ಅತಂತ್ರವಾಗಿದ್ರು ಜನ, ನಿಮಗೆ ಈಗ ಸ್ಪಷ್ಟ ಧ್ವನಿ ಏನು ಅಬುದಾಬಿಯಿಂದ ಸ್ಪಷ್ಟ ಧ್ವನಿ ಮುಖಾಂತರ ನಾವು ಇಲ್ಲಿನ ಕರ್ನಾಟಕ ಜನತೆಗೆ ತೋರಿಸ್ತಾ ಇದೀವಿ. ಅದರಲ್ಲೂ ನಮ್ಮ ಕೋಲಾರ ಹುಡುಗ ದುಬೈ ಲೋಕ್ ಅವರು ನಿಮ್ ಜೊತೆ ಇದ್ದಾರೆ, ನಿಮ್ಗೆಲ್ಲ ಸಹಕಾರ ನೀಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗಿಯೂ ಈ ತರ ಒಂದು ಕಮ್ಯುನಿಕೇಶನ್ ನಮ್ಗೆ ದೇವರಾಗಿ ಬಂದಿದ್ದಾರೆ ದುಬೈಗೆ. ಎಸ್ಪೆಷಲಿ ಡ್ರೋನ್ ಪ್ರತಾಪ್ ಅವ್ರು ಬಂದಿರೋದು ದೇವರಾಗಿ. ಯಾಕೆಂದ್ರೆ ಇಲ್ಲಿ ಚಾನಲ್ ಕಮ್ಯುನಿಕೇಶನ್ ಇಂದ ಜನರೆಲ್ಲ ಒತ್ತಾಡ್ತಾ ಇದ್ರು. ಅದಕ್ಕೆ ಅಂತ ಟೈಮ್ ಅಲ್ಲಿ ಇಂಡಿಯಾದಿಂದ ಫೋನ್ ಬರ್ತಾ ಇತ್ತು, ಕೆನಡಾದಿಂದ, ಆಸ್ಟ್ರೇಲಿಯಾ ಎಲ್ಲ ಬೇರೆ ಬೇರೆ ಕಂಟ್ರಿಯಿಂದ. ನಮ್ ತಂದೆಯವ್ರು ಸ್ಟ್ರಕ್ ಆಗಿದೆ, ತಾಯಿಯವ್ರು ಸ್ಟ್ರಕ್ ಆಗಿದೆ, ಫ್ರೆಂಡ್ಸ್ ಅವರು ಕಮ್ಯುನಿಕೇಶನ್ಗೆ ನಮ್ದೊಂದು ಕಮ್ಯುನಿಕೇಶನ್ ಇದು ಮೀಡಿಯಾ ಇಲ್ದಿರ ಇದ್ರು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳಿಂದ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಈ ಕಡೆ ಎಲ್ಲ ಫೇಸ್ಬುಕ್ ಎಲ್ಲ ಮೆಸೇಜ್ ಬಂದು ಇವಾಗ ಎಲ್ಲರೂ ಒಂದೊಂದ್ ಹತ್ರ ಗ್ರೂಪ್ ಹತ್ರ ಸೇರ್ತಾ ಇದಾರೆ, ಅಂದ್ರೆ ಒಂದೇ ಲೊಕೇಶನ್ ಎಲ್ಲ ಕನ್ನಡಿ. ಸೊ ಮೈನ್ ಏನಂದ್ರೆ ನಾವು ಅನ್ನದಾತ ಮಾಡಿದ್ದಕ್ಕೆ ಆ ಕಡೆ ಶ್ರೀರಾಮಲಿಂಗೇಶ್ವರ ಅವನಿ ಕ್ಷೇತ್ರಕ್ಕೆಲ್ಲ ಇವಾಗ ನಮ್ಗೆ ಅದೆಲ್ಲ ಇವ್ರು ಇಂಥವ್ರನ್ನೆಲ್ಲ ತಂದು ಕೊಟ್ಟು ಆದ್ರೆ ಎಲ್ಲ ಒಗ್ಗೂಡಿ ನಾವ್ ಇಲ್ಲಿ ಎಲ್ಲಾ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾ ನೀವು ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡ್ತಿದ್ದೀರಾ ದುಬೈ ಲೋಕ್ ಅವರೇ. ನಿಜವಾಗಿಯೂ ಅವನೇ ರಾಮಲಿಂಗೇಶ್ವರ ಆಶೀರ್ವಾದ ನಿಮ್ ಮೇಲೆ ಇದೆ. ಆ ರಾಮಲಿಂಗೇಶ್ವರನ ಬಲ ಹನುಮಂತನ ಬಲ ನಿಮ್ಮ ಇದಿದೆ. ಅಲ್ಲಿ ಕೂಡ ನೀವು ಸರ್ವಿಸ್ ಮಾಡಿ ಏನೋ ಒಂದು ನಮ್ಮ ಕನ್ನಡಿಗರಿಗೆ ಮಾಡಬೇಕು, ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು. ಯಾಕಂದ್ರೆ ಯಾರೋ ಒಬ್ಬ ನನಗೆ ಯಾಕಪ್ಪ ಅಂತ ಮೂಳೆ ಹೋಗ್ಬೋದು, ಆದ್ರೆ ನೀವು ಆತರ ಇಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ನಮ್ಮ ಕನ್ನಡಿಗರು ಕಷ್ಟದಲ್ಲಿದ್ದಾರೆ, ಈಗಿನ ಪರಿಸ್ಥಿತಿಯಲ್ಲಿ ಏನು ಯುದ್ಧದ ವಾತಾವರಣ ಪರಿಸ್ಥಿತಿಯಲ್ಲಿ ಅವ್ರನ್ನ ಒಗ್ಗೂಡಿಸುವಂತದ್ದು, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಅವ್ರನ್ನ ಇದ್ ಮಾಡ್ಕೊಳ್ಳೋದು, ಎಲ್ಲಿದ್ದಾರೆ ಯಾರು ಗೊತ್ತಿಲ್ಲ. ಡ್ರೋನ್ ಪ್ರತಾಪ್ ಸುಮ್ಮನೆ ಅಷ್ಟೇ, ಆದ್ರೆ ನಮ್ಗೆ ಇಲ್ಲಿ ಬಂದು ಡೈರೆಕ್ಟ್ ರೈಟ್ ಟೈಮ್ಗೆ ಕೊಟ್ರು. ಅದ್ರ ಜೊತೆಗೆ ನಾವೆಲ್ಲ ಕಮ್ಯುನಿಕೇಶನ್ ಪ್ರತಿಯೊಬ್ಬರಿಗೂ ಏನು ತೊಂದರೆ ಆಗ್ದಿರ ಪ್ರತಿಯೊಬ್ಬರು ಕಮ್ಯುನಿಕೇಶನ್ ಮಾಡಿ ಒಂದು ಜಾಗಕ್ಕೆ ಸೇರಿಸಿ. ಇವಾಗ ಮೇ ಬಿ ಸಿಎಂ ಹತ್ರ ಪ್ರದೀಪ್ ಈಶ್ವರ್ ಅವ್ರು, ನಾಗೇಂದ್ರ ಅವರು ಆ ಕಡೆ ಗ್ರಾಮಾಂತರ ಜಿಲ್ಲೆ ಬಳ್ಳಾರಿ ಆ ಕಡೆ ಅವರೆಲ್ಲ ಫೋನ್ ಮಾಡಿ ಮಾತಾಡಿ ನಾವ್ ಯಾವುದೇ ಕಾರಣಕ್ಕೂ ನಿಮ್ಗೆಲ್ಲ ಸೇಫ್ ಆಗಿ ಫ್ಲೈಟ್ ಅರೇಂಜ್ಮೆಂಟ್ ಮಾಡ್ತೀವಿ, ಇಲ್ಲ ಓಮನ್ ಇಂದ ಬನ್ನಿ, ಅದ್ರೆಲ್ಲ ಕಂಟಿನ್ಯೂಸ್ ಕನೆಕ್ಷನ್ ಅಲ್ಲಿ ಇದಾರೆ. ಸೊ ನಮ್ಗೇನಂದ್ರೆ ಡ್ರೋನ್ ಪ್ರತಾಪ್ ಇರೋದ್ರಿಂದ ಡೈರೆಕ್ಟ್ ಅವ್ರು ಕನೆಕ್ಟ್ ಇರೋದ್ರಿಂದ ಸಿಎಂ ಆಫೀಸ್ಗೆಲ್ಲ ಕನೆಕ್ಟ್ ಮಾಡ್ಕೊಟ್ರು. ಸೊ ಈಸಿಯಾಗಿ ಜನ ಒಂದು ಧೈರ್ಯದಿಂದ ಎಲ್ಲ ಕಣ್ಣೀರ್ ಆಗ್ತಾ ಇದ್ರು. ನಾವು ಫಸ್ಟ್ ಟೈಮ್ ಮೀಟ್ ಆದಾಗ ಒಂದೊಂದು ಸರಿ 50 ಜನ 100 ಜನ ಹಂಗೆ ಸ್ಟ್ರಕ್ ಆಗಿರೋದು ಕೆಲವೊಂದ್ ಪ್ಲೇಸ್ ಅಲ್ಲಿ. ಏನಂದ್ರೆ ಜಸ್ಟ್ ಪ್ಯಾನಿಕ್ ಆಗಿದೆ, ದುಡ್ಡಿದೆ ಎಲ್ಲ ಇದೆ, ಆದ್ರೆ ಇಲ್ಲಿ ಏನು ಕನೆಕ್ಷನ್ ಆಗಲ್ಲ, ಯಾರು ಗೊತ್ತಿಲ್ಲ, ಆತರ ಆಗೋಗಿದ್ರು. ಸೊ ರೈಟ್ ಟೈಮ್ಗೆ ನಾವೆಲ್ಲ ಒಂದು ಒಗ್ಗೂಡಿ ಇದು ಕನ್ನಡಿಗರಿಗೆ ಎಷ್ಟೇ ಕಷ್ಟ ಆದ್ರೂ ಪ್ರತಿಯೊಬ್ಬ ಸಂಘದವ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ಬೇಕು. ಹೋಟ್ಲುಗಳು ದುಬೈಲಿ ಎಲ್ರು ಫೋನ್ ಮಾಡ್ತಾ ಇದಾರೆ. ಸೊ ಅದೊಂದೇ ನಿಮ್ ಮೀಡಿಯಾ ಕಡೆಯಿಂದ ಬಹಳ ಸಪೋರ್ಟ್ ಆಗ್ತಾ ಇದೆ. ದುಬೈಲಿ ಇಂಡಿಯಾದಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇರೋರು, ಟಿವಿ ಚಾನಲ್ ನೋಡ್ತಾ ಇರೋರು. ಸೊ ನಿಮ್ ಚಾನಲ್ ಇಂದಾನು ನಾವ್ ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದೀನಿ, ಅದು ಹಾಕಿದ್ರೆ ನಾವ್ ಹೆಲ್ಪ್ ಲೈನ್ ಬೇಕಾದ್ರೆ ದುಬೈಯಿಂದ ಸಪೋರ್ಟ್ ಮಾಡೋಣ, ನೋ ಪ್ರಾಬ್ಲಮ್. ಇದೆ ನಂಬರ್ ಹಾಕಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ ದುಬೈ ಲೋಕ್ ಅವರೇ. ನಿಜವಾಗಿಯೂ ನಿಮಗೆ ನಮ್ಮೆಲ್ಲರ ಒಂದು ಬಲ ನಿಮ್ಗಿರ್ಲಿ. ಇಲ್ಲಿನ ನಾವು ಒಂದು ಪ್ರಾರ್ಥನೆ ಮಾಡ್ತೀವಿ, ಅಲ್ಲಿನ ಕನ್ನಡ ಮತ್ತೆ ಎಲ್ಲಾ ಜನತೆಯನ್ನ ಕಾಪಾಡ್ರಪ್ಪ ಅಂತ. ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಹಾಯ ಮಾಡ್ತಿರೋದು ನಮ್ಮ ಕೋಲಾರಿನ ಹುಡುಗ ಡ್ರೋನ್ ಪ್ರತಾಪ್. ಅನೇಕ ಕಡೆ ಕೂಡ ಅವರು ಸರ್ವಿಸ್ ಮೋಡ್ ಫ್ಲೈಟ್ ಅಲ್ಲಿ ಬರ್ತಾ ಇದಾರೆ. ಅವರೇ ನಾನೇ ಫ್ಲೈಟ್ ಸ್ವತಃ ಅದೇ ಫ್ಲೈಟ್ ಅಲ್ಲಿ ಹೋಗ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ ಅಂತ ಅವ್ರು ಕೂಡ ಪಣ ತಟ್ಟಿದ್ದಾರೆ. ಸೊ ಅವ್ರ ಕಡೆಯಿಂದ ಎಲ್ಲ ಕಮ್ಯುನಿಕೇಶನ್ ಎಲ್ಲ ಸಕ್ಸಸ್ ಆದ್ರೆ 100% ಹತ್ತಿರದಲ್ಲೇ ಬರ್ತಾರೆ ದುಬೈಗೆ. ಇದು ಇಂಡಿಯಾ ದುಬೈ ಲೋಕ ಅವ್ರು ಅಲ್ಲೇ ಇರ್ತಾರೆ. ನಾವಿಲ್ಲೇ ಪರ್ಮನೆಂಟ್, ನಾವಿಲ್ಲೇ ಇಲ್ಲ, ಕೋಲಾರ ಹುಡುಗ ದುಬೈ ಲೋಕ ಅವರು ಅಲ್ಲೇ ಇರ್ತಾರೆ, ಅಲ್ಲೇ ಇದನ್ನ ಬೇಕಾದ್ರೆ ಸರ್ವಿಸ್ ಮಾಡಲ್ಲೇ ಇರ್ತಾರೆ. ಸಿಗೋಣ ಆದಷ್ಟು ಬೇಗ. ಥ್ಯಾಂಕ್ ಯು. ಇದೇ ತರ ಇಲ್ಲಿ ಪ್ರೀತಿ ವಿಶ್ವಾಸ ಸಪೋರ್ಟ್ ಮಾಡ್ತಾ ಇರಿ. ಮೂಡಲ್ಕಿನ್ನ ಚಲಪತಿ ಮುಲ್ಬಾಗಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ. ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರೂ ಗುಡ್ ನ್ಯೂಸ್ ಏನಂದರೆ ದುಬೈನ ಹಾಗೂ UAE ಏರ್ ಸ್ಪೇಸು ಅಫಿಷಿಯಲ್ ಆಗಿ ಓಪನ್ ಆಗಿದೆ. ಜೊತೆಗೆ ಇವತ್ತು ರಾತ್ರಿಯಿಂದನೇ ಎಮಿರೇಟ್ಸ್ ಹಾಗೂ ಇತಿಹಾಡ್ ಫ್ಲೈಟ್ಸು, ಇಂಡಿಗೋ ಫ್ಲೈಟ್ಸು, ಜೊತೆಗೆ ಶಾರ್ಜಾದಿಂದ ಫ್ಲೈಟ್ಸು ಎಲ್ಲನೂ ಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವೆಲ್ಲ ತಾಯ್ನಾಡಿಗೆ ಬರೋದಕ್ಕೆ ಒಂದು ಒಳ್ಳೆ ಅವಕಾಶ ಆಯಿತು. ಯಾರೂ ಭಯಪಡಬೇಕಾಗಿಲ್ಲ ಕನ್ನಡಿಗರು. ಎವ್ರಿಥಿಂಗ್ ಸೇಫ್ ಇಯರ್ ಇನ್ ದುಬೈ. ನಾವು ಆದಷ್ಟು ಬೇಗ ಭಾರತ ದೇಶಕ್ಕೆ ವಾಪಸ್ ಬರ್ತಾ ಇದ್ದೀವಿ ಎಲ್ಲರೂ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ. ನಮ್ಮ ಜೊತೆ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು. ಅವ್ರ ಹತ್ರ ಕೇಳೋಣ ಯಾವ ಥರ ಫ್ಲೈಟ್ಸ್ ಓಪನ್ ಆಗಿದೆ. ಬಹಳ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ನಮ್ಮ ಕನ್ನಡಿಗರನ್ನ ತಾಯ್ನಾಡಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರನ್ನೇ ಕೇಳೋಣ, ಏನು ಎಕ್ಸೈಟ್ಮೆಂಟ್, ಏನು ಹೇಳ್ತೀರಾ ಕನ್ನಡಿಗರಿಗೆ? ಅಂದರೆ ನಾನು ಕರ್ಕೊಂಡು ಬರ್ತಾ ಇಲ್ಲ,
ಒಟ್ಟಿನಲ್ಲಿ ನಮ್ಮ ಕನ್ನಡಿಗರು ವಾಪಸ್ ತಾಯ್ನಾಡಿಗೆ ಹೋಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಇಲ್ಲೊಂದಷ್ಟು ಕನ್ನಡಿಗರಿಗೆ ಒಂದಷ್ಟು ಜಾಗದ ವ್ಯವಸ್ಥೆ ಆಗಿರೋದು, ಊಟದ ವ್ಯವಸ್ಥೆ ಆಗಿದ್ದು, ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಿದ್ರು. ಇಲ್ಲಿ ಲೋಕಲಿ ರೆಸ್ಟೋರೆಂಟ್ಸು ಎಲ್ರಿಗೂ ಥ್ಯಾಂಕ್ ಯು. ಕಡೆಗೂ ಏರ್ ಸ್ಪೇಸ್ ಓಪನ್ ಆಗಿದೆ, ಫ್ಲೈಟ್ಸ್ಗಳು ಬರ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹೇಳಲೇಬೇಕು, ಹಾಂ, ಯಾಕೆಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇದ್ದಿದ್ದರಿಂದ ನೆಕ್ಸ್ಟ್ ಲೆವೆಲ್ಗೆ ಜನರಿಗೆ ತಲುಪ್ತು. ಯಾಕಂದ್ರೆ ಇಲ್ಲೊಂದು ಚಾನಲ್ ಇಲ್ಲ, ಏನಿಲ್ಲ. ಇದು ಸೋಷಿಯಲ್ ಮೀಡಿಯಲ್ಲಿ ಒಂದು ರೆವಲ್ಯೂಷನ್ನೇ ಸ್ಟಾರ್ಟ್ ಆಯಿತು ದುಬೈಯಲ್ಲಿ. ಇಷ್ಟು ಜನಕ್ಕೆ ತಲುಪಿ ಧೈರ್ಯ ಬಂತು. ಎಲ್ಲ ಮನೆಯಲ್ಲಿ, ಅಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಅಲ್ಲಿಂದಾನೆ ಇದೆ ಒಂದು ಚೀಫ್ ಮಿನಿಸ್ಟರ್ ಲೆವೆಲ್ಗೆ, ನಮ್ಮ MLA ಲೆವೆಲ್ಗೆ ರೀಚ್ ಆಯ್ತಲ್ಲ, ಅವರು ಖುಷಿಯಾಗಿದ್ದಾರೆ. ಸೊ ನಿಮ್ಮ ಧೈರ್ಯ ತುಂಬಿದ್ರಿಂದ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.